ಈ ಮೂವಿಯಲ್ಲಿ ಒಂದು ಕೋತಿ ಬೊಂಬೆ ಇರುತ್ತೆ. ಅದು ನೋಡೋದಕ್ಕೆ ಕ್ರೀಪಿಯಾಗಿ ವಿಚಿತ್ರವಾಗಿದ್ರು ಕೂಡ ಅದು ಮಾಡೋ ಕೆಲ್ಸಗಳು ಕೂಡ ಅಷ್ಟೇ ಕ್ರೀಪಿ ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬೊಂಬೆ ಯಾರ ಮನೆಯಲ್ಲಿರುತ್ತೋ ಆ ಮನೆಯಲ್ಲಿರೋ ವ್ಯಕ್ತಿಗಳು ಹಾಗೆ ಅಕ್ಕಪಕ್ಕದ ಮನೆಯಲ್ಲಿರೋ ಜನರು ಕೂಡ ಸತ್ತೋಗ್ತಾ ಇರ್ತಾರೆ. ಯಾವ ರೀತಿ ಸತ್ತೋಗ್ತಿದ್ದಾರೆ ಅಂತದೊಂದು ಮಿಸ್ಟೀರಿಯಸ್ ಪವರ್ ಈ ಕೋತಿ ಬೊಂಬೆಯಲ್ಲಿ ಏನೈತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ದ ಮಂಕಿ ಅಂತ 2025 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಸೂಪರ್ ನ್ಯಾಚುರಲ್ ಹಾರರ್ ಮೂವಿ. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂತ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾನೆ ಇರ್ತವೆ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಶೆಲ್ಬಾನ್ ಅನ್ನೋ ಒಬ್ಬ ಕ್ಯಾಪ್ಟನ್ ಒಂದು ಕೋತಿ ಬೊಂಬೆನ ಸ್ಟೋರ್ ಗೆ ಎತ್ಕೊಂಡ್ ಬರ್ತಾನೆ. ನಿಜ ಹೇಳ್ಬೇಕಂದ್ರೆ ಈ ಕೋತಿ ಬೊಂಬೆನ ಇದೇ ಸ್ಟೋರ್ ಅಲ್ಲಿ ಪರ್ಚೇಸ್ ಮಾಡಿರ್ತಾನಂತೆ. ಬೈ ಮಿಸ್ ಆಗಿ ಈ ಬೊಂಬೆನ ಪರ್ಚೇಸ್ ಮಾಡಿದೀನಿ, ಪ್ಲೀಸ್ ಇದನ್ನ ರಿಟರ್ನ್ ತಗೋಬಿಡಿ ಅಂತ ಕೇಳ್ತಾನೆ. ಅದಕ್ಕೆ ಆ ಶಾಪ್ ಕೀಪರ್ ಇದ್ಕೊಂಡು ಚಾನ್ಸೇ ಇಲ್ಲ, ಇಲ್ಲಿ ಒಂದ್ಸತಿ ಪರ್ಚೇಸ್ ಮಾಡಿದಿ ಅಂದ್ರೆ ರಿಟರ್ನ್ ತಗೊಳ್ಳೋದೇ ಇಲ್ಲ. ಅದೂನು ಸರಿ, ಈ ಕೋತಿ ಬೊಂಬೆ ಕೈಗಳು ಯಾಕೆ ಮೇಲೆ ಇದಾವೆ, ಡ್ರಮ್ಸ್ ಮೇಲೆ ತಾನೇ ಇರ್ಬೇಕಾಗಿದ್ದು, ನೀನ್ ಇದನ್ನ ಹೊಡೆದಾಕ್ ಬಿಟ್ಟಿದ್ಯಾ ಏನ್ ಕತೆ ಅಂತ ಕೇಳ್ತಾನೆ. ಅದಕ್ಕೆ ಕ್ಯಾಪ್ಟನ್ ಅವನ ಬಾಡಿ ಎಲ್ಲ ವೈಬ್ರೇಟ್ ಆಗ್ತಾ ಇರುತ್ತೆ. ಆವಾಗಂತ ಲೋ ಸ್ವಾಮಿ, ಇದು ಬೊಂಬೆ ಅಲ್ವೋ, ಇದೊಂದು ಶಾಪ, ಇದ್ರ ಕೈಗಳು ಮೇಲೆ ಇರೋದೇ ಕರೆಕ್ಟ್. ಇದೇನಾದ್ರೂ ಡ್ರಮ್ಸ್ ನ ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡೈತೆ ಅಂತ ಅನ್ಕೋ, ನಮ್ ಕತೆ ಮುಗ್ದೋಗ್ಬಿಡುತ್ತೆ ಅಂತ ಭಯ ಪಟ್ಕೊಂಡು ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕ್ಯಾಪ್ಟನ್ ಶರ್ಟ್ ಎಲ್ಲ ಬ್ಲಡ್ ಇಂದ ತುಂಬ್ಕೊಂಡ್ಬಿಟ್ಟಿರುತ್ತೆ. ಈ ಬೊಂಬೆನ ರಿಟರ್ನ್ ತಗೋ ಸಾಕು, ಇದಕ್ಕೆ ಸಂಬಂಧಪಟ್ಟಿರೋ ಅಮೌಂಟ್ ನನಗೆ ಬೇಕಾಗಿಲ್ಲ, ಜಸ್ಟ್ ನೀನ್ ಇದನ್ನ ರಿಟರ್ನ್ ತಗೋ ಅಂತ ಕೇಳ್ತಾ ಇರ್ತಾನೆ ಕ್ಯಾಪ್ಟನ್. ಸರಿಯಾಗಿ ಅದೇ ಟೈಮ್ಗೆ ಆ ಕೋತಿ ಬೊಂಬೆ ಡ್ರಮ್ಸ್ ನ ಪ್ಲೇ ಮಾಡೋದಕ್ಕೆ ಶುರು ಮಾಡುತ್ತೆ. ಆವಾಗ ಆ ಶಾಪ್ ಅಲ್ಲಿ ಒಂದು ಕಡೆ ಇಲ್ಲಿ ಒಂದು ದಾರನ ಕಟ್ ಮಾಡಾಕ್ ಬಿಡುತ್ತೆ. ಅಲ್ಲೊಂದು ಚೈನ್ ರಿಯಾಕ್ಷನ್ ನಡೆದು ಆ ಶಾಪ್ ಅಲ್ಲಿ ಒಂದು ಬೊಂಬೆ ಬಾನಾನ ಶೂಟ್ ಮಾಡೋ ಒಂದು ಗನ್ ಅನ್ನ ಕೈಯಲ್ಲಿ ಹಿಡ್ಕೊಂಡಿರುತ್ತೆ. ಆ ಚೈನ್ ರಿಯಾಕ್ಷನ್ ಇಂದ ಅದು ಈ ಶಾಪ್ ಕೀಪರ್ ಹೊಟ್ಟೆಗೆ ಬಿದ್ದು ಅವನಲ್ಲೇ ಸತ್ತೋಗ್ಬಿಡ್ತಾನೆ. ಮತ್ತೇನೋ ಆ ಕೋತಿ ಬೊಂಬೆ ಡ್ರಮ್ಸ್ ನ ಪ್ಲೇ ಮಾಡೋದಕ್ಕೆ ಶುರು ಮಾಡೋದ್ರಿಂದ ಆ ಬಾನ ಮತ್ತೆ ಹಿಂದಕ್ಕೆ ಬರುತ್ತೆ. ಆ ಶಾಪ್ ಕೀಪರ್ ಹೊಟ್ಟೆಯಲ್ಲಿರೋ ಕರಳೆಲ್ಲ ಆಚೆಗಡೆ ಬಂದ್ಬಿಡ್ತವೆ. ಈವಾಗ ನಮ್ಗೆ ಗೊತ್ತಾಗುತ್ತೆ ಈ ಕೋತಿ ಬೊಂಬೆ ಏನಾದ್ರೂ ಡ್ರಮ್ಸ್ ನ ಪ್ಲೇ ಮಾಡೋದಕ್ಕೆ ಶುರು ಮಾಡಿದ್ರೆ ಯಾರೋ ಒಬ್ರು ಭಯಂಕರವಾಗಿ ಸತ್ತೋಗ್ಬಿಡ್ತಾರೆ ಅಂತ. ಇದನ್ನೆಲ್ಲ ಅಲ್ಲೇ ಇದ್ದು ನೋಡ್ತಾ ಇರೋ ಕ್ಯಾಪ್ಟನ್ಗೆ ಇನ್ನ ಎಷ್ಟು ಪ್ರಾಣಗಳನ್ನ ತೆಗಿತೀಯ, ನಿನ್ನೆ ಸಾಯಿಸ್ಬಿಡ್ತೀನಿ ಅಂತ ಆ ಶಾಪ್ ಅಲ್ಲಿರೋ ಒಂದು ಫ್ಲೇಮ್ ಥ್ರೋಯರ್ ನ ಎತ್ಕೊಂಡು ಇದನ್ನ ಸುಟ್ಟಾಕೋದಕ್ಕೆ ಟ್ರೈ ಮಾಡ್ತಾನೆ. ಆ ಕೋತಿ ಬೊಂಬೆ ಸುಟ್ಟೋಗ್ತಾ ಇದ್ರು ಕೂಡ ಕ್ರೀಪಿಯಾಗಿ ಸ್ಮೈಲ್ ಕೊಡ್ತಾ ಇರುತ್ತೆ ಆ ಕೋತಿ ಬೊಂಬೆ. ಅಂಡ್ ಸೀನ್ ಇಲ್ಲಿಗೆ ಕಟ್ ಆಗಿ ತುಂಬಾ ವರ್ಷಗಳಾದ್ಮೇಲೆ ಓಪನ್ ಆಗುತ್ತೆ. ಅದೂನು ಕೂಡ ಈ ಕ್ಯಾಪ್ಟನ್ ಮಕ್ಕಳ ಹತ್ರನೇ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ರು ಟ್ವಿನ್ಸ್. ಒಬ್ಬನ ಹೆಸರು ಟಾಮ್ ಅಂತ, ಇನ್ನೊಬ್ಬನ ಹೆಸರು ಜೆರ್ರಿ. ಜೆರ್ರಿ ಯಾವಾಗ್ಲೂ ತೀಟೆ ಕೆಲ್ಸಗಳೇ ಮಾಡ್ತಿರ್ತಾನೆ. ಇದರಿಂದ ಟಾಮ್ಗೆ ಯಾವಾಗ್ಲೂ ಟಾರ್ಚರ್ ಕೊಡ್ತಿರ್ತಾನೆ ಜೆರ್ರಿ. ಅದಕ್ಕೆ ಜೆರ್ರಿ ಮಲ್ಕೊಂಡಿರೋವಾಗೂ ಕೂಡ ಅವನ ಬ್ರದರ್ ಆಗಿರೋ ಜೆರ್ರಿನ ಒಂದು ಬೌಲಿಂಗ್ ಬಾಲ್ ನ ಯೂಸ್ ಮಾಡ್ಕೊಂಡು ಅವನ ತಲೆ ಮೇಲೆ ಹಾಕಿ ಸಾಯಿಸಾಕೋ ರೀತಿಯಲ್ಲಿ ಕನಸ್ಕೊಂಡಿರ್ತಾನೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರು ಅವರ ತಾಯಿ ಜೊತೆ ಇರ್ತಾರೆ. ಕ್ಯಾಪ್ಟನ್ ಎಲ್ಲಿದ್ದಾನಪ್ಪ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಸಿಗರೇಟ್ ತಗೊಂಡ್ ಬರ್ತೀನಿ ಅಂತ ಹೋಗಿರೋನು ಹಿಂದಕ್ಕೆ ಬಂದಿರೋದಿಲ್ಲ. ಇದರಿಂದ ಇವರಿಬ್ರು ಅವರ ತಾಯಿ ಜೊತೆನೆ ಇರ್ತಾರೆ. ಹೀಗೆ ಒಂದು ದಿನ ಟಾಮ್ ಅಂಡ್ ಜೆರ್ರಿ ಇಬ್ರು ಅವನ ತಂದೆಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ನೋಡ್ತಿರುವಾಗ ಇವನ ತಂದೆ ಕ್ಯಾಪ್ಟನ್ ಅಲ್ವಾ, ಸೂಟ್ ಆಗಿರ್ಬೋದು, ಅವನು ವರ್ಕ್ ಅಲ್ಲಿ ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ಸ್ ನೆಲ್ಲ ನೋಡ್ತಿರ್ತಾರೆ. ಹೀಗೆ ನೋಡ್ತಿರುವಾಗ್ಲೇ ಒಂದು ಮಿಸ್ಟೀರಿಯಸ್ ಬಾಕ್ಸ್ ಕಾಣಿಸುತ್ತೆ. ಟಾಮ್ ಅದನ್ನ ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿ ಈ ಮಂಕಿ ಬೊಂಬೆ ಇರುತ್ತೆ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಕ್ಯಾಪ್ಟನ್ ಇದನ್ನ ಸುಟ್ಟಾಕ್ಬಿಟ್ಟಿರ್ತಾನಲ್ವಾ, ಆದ್ರೆ ಈ ಮಂಕಿ ಬೊಂಬೆ ಇವಾಗ ಏನೂ ಆಗಿರೋದಿಲ್ಲ, ಫಸ್ಟ್ ಕ್ಲಾಸ್ ಬೊಂಬೆ ತರ ಇರುತ್ತೆ. ಆ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ಅದರ ಮೇಲೆ ಈ ಬೊಂಬೆಗೆ ಕೀ ಕೊಟ್ಟು ನೋಡಿ, ಅದು ಮಾಡೋ ಮ್ಯಾಜಿಕ್ ನ ನೋಡಿ ಅಂತ. ಇದರಿಂದ ಜೆರ್ರಿ ಆ ಬೊಂಬೆನ ಕಿತ್ಕೊಂಡು ಅದಕ್ಕೆ ಕೀ ಕೊಡ್ತಾನೆ. ಡ್ರಮ್ಸ್ ನ ಪ್ಲೇ ಮಾಡುತ್ತೆ ಅಂತ ಅನ್ಕೊಂಡ್ರೆ ಜಸ್ಟ್ ಆ ಕೋತಿ ಒಂದು ಸ್ಮೈಲ್ ಕೊಡುತ್ತೆ. ಇದು ಹಳೆ ಬೊಂಬೆ, ಇದು ವರ್ಕ್ ಆಗ್ತಿಲ್ಲ ಅಂತ ಜೆರ್ರಿ ಆ ಬೊಂಬೆನ ಮತ್ತೆ ಟಾಮ್ ಹತ್ರಕ್ಕೆ ಬಿಸಾಕ್ಬಿಡ್ತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವರ ತಾಯಿ ತುಂಬಾ ಬಿಸಿ ಇರೋದ್ರಿಂದ ಪಕ್ಕದ ಮನೆ ಆಂಟಿಗೆ ಹೇಳ್ತಾಳೆ, ನನ್ನ ಮಕ್ಕಳನ್ನ ನೀವೇ ನೋಡ್ಕೊಳ್ಳಿ ಇವತ್ತು ಅಂತ. ಇದರಿಂದ ಆಂಟಿಗೂ ತುಂಬಾ ಬೇಜಾರಾಗಿ ಅವತ್ತು ಈವ್ನಿಂಗ್ ಇವರಿಬ್ಬರನ್ನು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಹಾಕಿ ಇವರಿಬ್ಬರನ್ನು ಕರ್ಕೊಂಡು ಹೋಗ್ತಿರುವಾಗ ಟಾಮ್ ಕಾರ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ನೋಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಕಾರ್ ಒಳಗಡೆಗೆ ಈ ಕೋತಿ ಬೊಂಬೆ ಬಂದ್ಬಿಟ್ಟಿರುತ್ತೆ. ಯಾರಪ್ಪ ಈ ಕೋತಿ ಬೊಂಬೆನ ಎತ್ಕೊಂಡ್ ಬಂದು ಇಲ್ಲಿ ಇಟ್ಟಿದ್ದು ಅಂತ ಟಾಮ್ ಯೋಚನೆ ಮಾಡ್ತಿರ್ತಾನೆ. ಜೆರ್ರಿ ಇದನ್ನ ತರೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಇವನು ತೀಟೆ ಹುಡುಗ ಆಗಿರೋದ್ರಿಂದ ಆ ಬೊಂಬೆ ಕೆಲಸ ಮಾಡ್ತಿಲ್ಲ ಅಂತ ಮಕ್ಕದ ಮೇಲೆನೆ ಬಿಸಾಕ್ ಬಿಟ್ಟಿರ್ತಾನೆ. ಸರಿ ಇರ್ಲಿ ಬಿಡು ಅಂತ ಟಾಮು ಕಾರಲ್ಲಿ ಕುತ್ಕೊಂತಾನೆ. ಇವರೆಲ್ಲರೂ ರೆಸ್ಟೋರೆಂಟ್ ಗೆ ಹೋದ್ಮೇಲೆ ಅಲ್ಲಿರೋ ಒಬ್ಬ ಚೆಫ್ ಇವರ ಮುಂದೆನೆ ಶೋ ಮಾಡ್ಕೊಂಡು ಅಡಿಗೆನ ಮಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಚೆಫ್ಗೆ ಈ ಆಂಟಿ ಇಷ್ಟ ಆಗಿರ್ತಾಳೆ. ಆಂಟಿನ ಇಂಪ್ರೆಸ್ ಮಾಡ್ಬೇಕು ಅಂತ ಇನ್ನ ಇಂಪ್ರೆಸಿವ್ ಆಗಿರೋ ಒಂದು ಶೋನ ಮಾಡ್ತಿರ್ತಾನೆ. ಅಂಡ್ ಇವನ್ ಮಾಡೋ ಒಂದು ಶೋಗೆ ಆಂಟಿನೂ ಕೂಡ ಇಂಪ್ರೆಸ್ ಆಗಿರ್ತಾಳೆ. ಹೀಗೆ ಎಲ್ಲರೂ ಖುಷಿ ಪಟ್ಕೊಂಡು ಅವನ್ ಮಾಡೋ ವಿನ್ಯಾಸಗಳನ್ನ ನೋಡ್ತಿರುವಾಗ್ಲೇ ಸಡನ್ ಆಗಿ ಟಾಮ್ಗೆ ಈ ಕೋತಿ ಡ್ರಮ್ಸ್ ನ ಪ್ಲೇ ಮಾಡ್ತಾ ಇರೋ ಒಂದು ಶಬ್ದ ಕೇಳಿಸುತ್ತೆ. ಸಡನ್ ಆಗಿ
ಹೋಗಿ ಈ ಚೆಫ್ಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಇವನ ಕೈಯಲ್ಲಿ ಕತ್ತಿ ಇರುತ್ತೆ, ಅದು ಸಡನ್ ಆಗಿ ಆಂಟಿ ನೆಕ್ಗೆ ಬೀಳುತ್ತೆ. ಆಂಟಿ ಕತ್ತು ಕಟ್ಟಾಗಿ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಅದನ್ನ ನೋಡಿ ಅಲ್ಲಿರೋ ಚಿಕ್ಕ ಮಕ್ಳು ಇಬ್ರು ಭಯ ಪಡ್ತಾರೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಅಂತ್ಯಕ್ರಿಯೆಗಳೆಲ್ಲ ನಡೆದ್ಮೇಲೆ ಅವ್ರಮ್ಮ ಇವರಿಬ್ರಿಗೂ ಸಮಾಧಾನ ಮಾಡ್ತಾಳೆ. ಅದು ಆಕ್ಸಿಡೆಂಟಲ್ ಆಗಿ ನಡೆದಿರೋದು, ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡಿ ಅಂತ. ಅಂಡ್ ಇವಾಗ ನಮ್ಗೊಂದು ವಿಷಯ ಕ್ಲಾರಿಫೈ ಆಗುತ್ತೆ, ಆ ಕೋತಿ ಏನಾದ್ರೂ ಡ್ರಮ್ಸ್ ನ ಪ್ಲೇ ಮಾಡೈತಿ ಅಂದ್ರೆ ಯಾರೋ ಒಬ್ರು ಸತ್ತೋಗ್ಬಿಡ್ತಾರೆ ಅಂತ. ನಂತರ ಟಾಮ್ ಅವನ ಮನೆಗೆ ಬಂದು ಅವನ ರೂಮ್ ಅಲ್ಲಿ ಚೆಕ್ ಮಾಡಿದಾಗ ಅವನ ರೂಮ್ ಗೆ ಈ ಕೋತಿ ಬೊಂಬೆ ಬಂದ್ಬಿಟ್ಟಿರುತ್ತೆ. ಇವನ ಮೈಂಡ್ ಅಲ್ಲಿ ಒಂದೇ ಓಡ್ತಾ ಇರುತ್ತೆ, ಈ ಬೊಂಬೆನ ನೋಡಿದ್ರೆ ಎಲ್ಲೋ ಡೌಟ್ ಹೊಡಿತಿದ್ಯಲ್ಲ ಅಂತ. ಅವತ್ತು ರಾತ್ರಿ ಟಾಮು ಆ ಬೊಂಬೆನ ಒಂದತ್ರ ಇಟ್ಟು ಅದ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆ ಬೊಂಬೆ ಏನಾದ್ರೂ ಮಾಡುತ್ತೆ ಅಂತ ಅನ್ಕೊಳ್ಳೋದಷ್ಟಿಗೆ ಸರಿಯಾಗಿ ಅದೇ ಟೈಮ್ಗೆ ಜೆರ್ರಿ ಅಲ್ಲಿಗೆ ಬಂದು ಇಂಟರಪ್ಟ್ ಮಾಡ್ತಾನೆ. ಇಂಟರಪ್ಟ್ ಅಂದ್ರೆ ತಾಯಿ ಎಲ್ಲಿದ್ದಾರೆ, ನೀನೇನ್ ಮಾಡ್ತಿದ್ಯಾ, ಈ ರೀತಿ ಎಲ್ಲ ಇವನನ್ನ ಟೀಸ್ ಮಾಡೋದಕ್ಕಂತಾನೆ ಅಲ್ಲಿಗೆ ಬರ್ತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಕೂಡ ಟಾಮ್ ಸ್ಕೂಲ್ ಅಲ್ಲಿ ಇದ್ದಾಗ ಜೆರ್ರಿ ತನ್ನ ಫ್ರೆಂಡ್ಸ್ ನ ಕರ್ಕೊಂಡ್ ಬಂದು ಬನಾನಾದಿಂದ ಟಾಮ್ಗೆ ಹೊಡಿತಾನೆ. ಇದರಿಂದ ಟಾಮ್ಗೆ ತುಂಬಾ ಕೋಪ ಬಂದು ಜೆರ್ರಿನ ಏನಾದ್ರೂ ಮಾಡ್ಬೇಕು ಅಂತ ಮನೆಯಲ್ಲಿರೋ ಈ ಕೋತಿ ಬೊಂಬೆ ಹತ್ರ ಬಂದು, ನನಗೆ ಗೊತ್ತು ಪಕ್ಕದ ಮನೆ ಆಂಟಿ ಸತ್ತೋಗೋದಕ್ಕೆ ನೀನೇ ರೀಸನ್ ಅಂತ, ಇವಾಗ ನನ್ನ ಬ್ರದರ್ ಆಗಿರೋ ಜೆರ್ರಿನ ನೀನೇ ಸಾಯಿಸ್ಬಿಡು ಅಂತ ಆ ಬೊಂಬೆಗೆ ಕೀ ಕೊಡ್ತಾನೆ. ಆಕ್ಚುಲಿ ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಇವನು ಕೋಪದಲ್ಲಿ ಮಾಡಿರೋ ಒಂದು ತಪ್ಪು ಅದು ಇನ್ನ ದೊಡ್ಡ ತಪ್ಪಾಯ್ತು ಅಂತ. ಇಲ್ಲೇ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಬೊಂಬೆ ಯಾರನ್ನ ಸಾಯಿಸ್ಬೇಕು ಅಂತ ನಾವು ಚೂಸ್ ಮಾಡೋದಕ್ಕಾಗಲ್ಲ, ಆ ಬೊಂಬೆನೆ ಚೂಸ್ ಮಾಡ್ಕೊಳ್ಳುತ್ತೆ ಅಂತ. ಸರಿಯಾಗಿ ಅದೇ ಟೈಮ್ಗೆ ಜೆರ್ರಿನೂ ಕೂಡ ಸ್ಕೂಲ್ ನ ಮುಗಿಸ್ಕೊಂಡು ತನ್ನ ಅಮ್ಮನ ಹತ್ರ ಮಾತಾಡೋಣ ಅಂತ ಬರ್ತಾನೆ. ಅವ್ರಮ್ಮ ಇದ್ದಕ್ಕಿದ್ದಂಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಬ್ಲಡ್ ಎಲ್ಲ ಆಚೆಗಡೆ ಬಂದು ಬ್ಲಾಸ್ಟ್ ಆಗಿ ಸತ್ತೋಗ್ಬಿಡ್ತಾಳೆ. ಇದೇ ಕೋತಿ ಬೊಂಬೆ ಅವ್ರಮ್ಮನ ಸಾಯಿಸ್ಬಿಟ್ಟಿರುತ್ತೆ. ಡಾಕ್ಟರ್ಸ್ ಏನ್ ಹೇಳ್ತಾರಪ್ಪ ಅಂದ್ರೆ ನಿಮ್ಮ ತಾಯಿಗೆ ಏನೋ ಒಂದು ಡಿಸಾರ್ಡರ್ ಐತೆ, ಇದರಿಂದಾನೇ ಬ್ಲಡ್ ಪ್ಯಾಸಲ್ಸ್ ಎಲ್ಲ ಬ್ಲಾಸ್ಟ್ ಆಗಿ ಸತ್ತೋಗಿದ್ದಾರೆ, ಇದು ನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ. ಎಲ್ಲರೂ ಇದನ್ನ ನಂಬ್ತಿದ್ರೆ ಟಾಮ್ಗೆ ಮಾತ್ರ ಗೊತ್ತು ಇದೆಲ್ಲ ನಡೆದಿರೋದು ಈ ಬೊಂಬೆಯಿಂದ ಅಂತ. ಇದರಿಂದ ಅವನು ನಾನ್ ಮಾಡಿರೋ ಒಂದು ತಪ್ಪಿಗೆ ನನ್ನ ತಾಯಿ ಸತ್ತೋದ್ರು ಅಂತ ಗಿಲ್ಟಿಯಿಂದ ಅದೇ ಕೋಪದಲ್ಲಿ ಹೋಗಿ ಆ ಬೊಂಬೆನ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಬಿಸಾಕ್ಬಿಡ್ತಾನೆ. ಇಲ್ಲೇ ನನ್ಗೊಂದು ಡೌಟ್ ಏನಪ್ಪಾ ಅಂದ್ರೆ ಇವನ ತಂದೆ ಅದನ್ನ ಸುಟ್ಟಾಕಿದ್ರು ಮತ್ತೆ ರಿಟರ್ನ್ ಆಗೈತೆ, ಇವಾಗ ಮತ್ತೆ ಬರ್ದೇ ಇರುತ್ತಾ ನೋಡೋಣ. ನೆಕ್ಸ್ಟ್ ಸೀನ್ ಅಲ್ಲಿ ಈ ಇಬ್ಬರು ಮಕ್ಕಳ ತಂದೆ ತಾಯಿ ಸತ್ತೋಗಿರೋದಕ್ಕೆ ಅಂಕಲ್ ಬಂದು ಅವನ ಮನೆಗೆ ಕರ್ಕೊಂಡು ಹೋಗ್ತಿರ್ತಾನೆ. ಈ ಕೋತಿ ಬೊಂಬೆ ಎಷ್ಟು ಪವರ್ಫುಲ್ ನೋಡಿ. ಜಸ್ಟ್ ಇವರು ಆ ಮನೆಯಿಂದ ಈ ಮನೆಗೆ ಬರೋತಷ್ಟಿಗೆ ಇವರಿಬ್ಬರನ್ನು ಆ ಕೋತಿ ವೆಲ್ಕಮ್ ಮಾಡುತ್ತೆ. ಜೆರ್ರಿ ಆ ಕೋತಿ ಬೊಂಬೆನ ನೋಡ್ಬಿಟ್ಟು ಈ ಬೊಂಬೆ ಇಲ್ಲೇನ್ ಮಾಡ್ತೈತಿ ಅಂತ ಕೇಳ್ತಾನೆ. ಅದಕ್ಕೆ ಟಾಮ್ ಇದ್ಕೊಂಡು ಬರೋವಾಗ ನಾನು ಅದನ್ನ ಕಟ್ ಮಾಡಿ ಪೀಸ್ ಪೀಸ್ ಆಗಿ ಬಿಸಾಕ್ಬಿಟ್ಟೆ, ಆದ್ರೆ ಇದು ಇವಾಗ ಇಲ್ಲಿಗೆ ಹೇಗ್ ಬಂತು ನನಗೂನು ಗೊತ್ತಿಲ್ಲ ಅಂತ ನಡೆದಿರೋ ಎಲ್ಲಾ ವಿಷಯಗಳೇ ಹೇಳ್ಬಿಡ್ತಾನೆ. ಇದರಿಂದ ಜೆರ್ರಿಗೆ ಸ್ವಲ್ಪ ಡೌಟ್ ಇರುತ್ತೆ, ನೀನೇ ಹೇಳ್ತಾ ಇರೋ ಸ್ಟೋರಿ ಕನ್ವಿನ್ಸ್ ಆಗೋ ತರ ಇಲ್ಲ ಅಂತ. ಇದರಿಂದ ಇಬ್ರು ಸೇರ್ಕೊಂಡು ಈ ಬಾರಿ ಟೆಸ್ಟ್ ಮಾಡೋಣ ಅಂತ ಆ ಕೋತಿ ಬೊಂಬೆಗೆ ಕೀ ಕೊಡ್ತಾರೆ. ಇವ್ರು ಎಂತ ಕೆಲಸ ಮಾಡಿದ್ದಾರೆ ನೋಡಿ, ಇವ್ರಿಗೆ ತಂದೆ ತಾಯಿ ಇಲ್ಲ ಅಂತ ಅಂಕಲ್ ಇವರಿಬ್ಬರನ್ನ ಸಾಕೊಳ್ಳೋಣ ಅಂತ ಕರ್ಕೊಂಡ್ ಬಂದಿದ್ರೆ ಅವರ ಮನೆಯಲ್ಲಿರೋ ವ್ಯಕ್ತಿಗೆ ಸಾಯಿಸ್ಬೇಕು ಅಂತ ಇವರಿಬ್ರು ಪ್ಲಾನ್ ಹಾಕಿದ್ದಾರೆ, ಇಂಡೈರೆಕ್ಟ್ ಆಗಿ ಅಂತ ಅನ್ಕೊಳ್ಳಿ. ಇವಾಗ ಈ ಕೋತಿ ಬೊಂಬೆ ಯಾರನ್ನ ಚೂಸ್ ಮಾಡ್ಕೊಂಡೈತೆ ಅಂತ ನೋಡ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಯಾರು ಇವರಿಬ್ಬರನ್ನ ಈ ಮನೆಗೆ ಕರ್ಕೊಂಡ್ ಬಂದಿರ್ತಾನೋ ಇವನ ಅಂಕಲ್ ಅವನ್ನ ಚೂಸ್ ಮಾಡ್ಕೊಂಡಿರುತ್ತೆ. ಅವನ ಅಂಕಲ್ ಫಾರೆಸ್ಟ್ ಅಲ್ಲಿ ಹಂಟಿಂಗ್ ಮಾಡೋದಕ್ಕಂತ ಹೋಗಿ ಒಂದತ್ರ ಮಲ್ಕೊಂಡಿರ್ತಾನೆ. ಇದ್ದಕ್ಕಿದ್ದಂಗೆ ಕುದುರೆಗಳು ಅವನ ಮೇಲೇನೆ ಓಡೋಗ್ತವೆ, ತುಂಬಾ ಕುದುರೆಗಳು. ಇದರಿಂದ ಅವನ ಬಾಡಿ ಅಪ್ಪಚ್ಚೆ ಆಗೋಗ್ಬಿಡುತ್ತೆ. ಅಂಡ್ ಲಾಸ್ಟ್ ಗೆ ಇವರಿಬ್ಬರ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿರೋದಕ್ಕೆ ಈ ಕೋತಿ ಬೊಂಬೆನ ಹಿಡ್ಕೊಂಡ್ರೆ ಇನ್ನ ನಮ್ ಕತೆ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಇವರಿಬ್ರು ಒಂದು ಬಾಕ್ಸ್ ಒಳಗಡೆಗೆ ಆ ಕೋತಿ ಬೊಂಬೆನ ಹಾಕಿ ಅದನ್ನ ಗಟ್ಟಿಯಾಗಿ ಲಾಕ್ ಮಾಡ್ತಾರೆ. ಯಾರನ್ನು ಕೂಡ ಓಪನ್ ಮಾಡದೇ ಇರೋ ಹಾಗೆ ಮಾಡಿ ತುಂಬಾ ದೂರ ತಗೊಂಡ್ ಬಂದು ಒಂದು ಗುನಿಗೆ ಅದನ್ನ ಬಿಸಾಕ್ ಬಿಡ್ತಾರೆ. ಅಂಡ್ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಡುತ್ತೆ. ನಿಜವಾಗ್ಲೂನೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಆದ್ರೆ 25 ಇಯರ್ಸ್ ಗೆ ಮಾತ್ರನೇ. ಮತ್ತೆ ಸೀನು 25 ವರ್ಷಗಳ ಆದ್ಮೇಲೆ ಓಪನ್ ಆಗುತ್ತೆ. ಅಂಕಲ್ ಸತ್ತೋದ್ಮೇಲೆ ಆಂಟಿ ಒಬ್ಳೆ ಈ ಮನೆಯಲ್ಲಿ ವಾಸ ಮಾಡ್ತಿರ್ತಾಳೆ. ಒಂದು ದಿನ ಆಂಟಿ ರಾತ್ರಿ ಮಲ್ಕೊಂಡಿರುವಾಗ ಮಧ್ಯರಾತ್ರಿಯಲ್ಲಿ ಯಾರೋ ಬಂದಂಗೆ ಶಬ್ದ ಆಗುತ್ತೆ. ಯಾರಪ್ಪ ಕಳ್ರೇನಾದ್ರೂ ಬಿದ್ದಿದಾರ ಅಂತ ಕೈಯಲ್ಲಿ ಗನ್ ಎತ್ಕೊಂಡು ಅವ್ರನ್ನ ಶೂಟ್ ಮಾಡಕನ ಅಂತ ಬೇಸ್ಮೆಂಟ್ ಗೆ ಬರ್ತಾಳೆ. ಆದ್ರೆ ಎಲ್ಲಿ ಇರ್ಬೇಕಾಗಿರೋ ವಸ್ತುಗಳು ಅಲ್ಲೇ ಇರ್ತವೆ, ಯಾರನ್ನು ಕೂಡ ಆ ಪ್ಲೇಸ್ ಹತ್ರಕ್ಕೆ ಬಂದಿರೋದಿಲ್ಲ. ಮೇ ಬಿ ನನ್ನ ಇಮ್ಯಾಜಿನೇಷನ್ ನಲ್ಲಿ ಶಬ್ದ ಏನಾದ್ರೂ ಬಂತ ಅಂತ ಮತ್ತೆ ರೂಮ್ ಗೆ ರಿಟರ್ನ್ ಆಗ್ತಿರುವಾಗ ಸ್ಟೆಪ್ಸ್ ನ ಹತ್ತುತ್ತಿರ್ತಾಳೆ. ಒಂದು ಸ್ಟೆಪ್ ಮುರಿದೋಗ್ಬಿಟ್ಟು ಕೆಳಗಡೆಗೆ ಬಿದ್ದೋಗ್ತಾಳೆ. ಇವಳ ದರಿದ್ರ ಆ ಪ್ಲೇಸ್ ಅಲ್ಲಿ ಉಕ್ಸ್ ಇರ್ತವೆ, ಆ ಉಕ್ಸ್ ಎಲ್ಲ ಇವಳ ಮುಖಕ್ಕೆ ಚುಚ್ಕೊಂಡ್ಬಿಡ್ತಾಳೆ. ಆ ನೋವು ತಡ್ಕೊಳ್ಳೋದಕ್ಕಾಗದೆ ತುಂಬಾ ಕಷ್ಟಪಟ್ಟು ಕನ್ನಡಿ ಮುಂದೆ ಒಂದೊಂದು ಹುಕ್ಕನೆ ತೆಗಿತಾಳೆ. ನಂತರ ನೋವನ್ನ ತಡ್ಕೊಳ್ಳೋದಕ್ಕಂತ ಅಲ್ಲೇ ಇರೋದು ಆಲ್ಕೋಹಾಲ್ ಬಾಟಲ್ ನ ಎತ್ಕೊಂಡು ಮುಖದ ಮೇಲೆ ಹಾಕೊಂತಾಳೆ. ಇನ್ನ ಸರಿ ರೂಮ್ ಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಹಾಸ್ಪಿಟಲ್ ಗೆ ಹೋಗೋಣ ಅಂತ ಅನ್ಕೊಳ್ಳೋತಷ್ಟಿಗೆ ಇವಳಿಗೆ ಗ್ಯಾಸ್ ಲೀಕ್ ಆಗ್ತಿರೋ ಹಾಗೆ ಸ್ಮೆಲ್ ಬರುತ್ತೆ. ಇದೇನಪ್ಪ ಎಲ್ಲಿ ಲೀಕ್ ಆಗ್ತೈತೆ ಅಂತ ನಿಧಾನವಾಗಿ ಅಡುಗೆ ಮನೆಗೆ ಹೋಗಿ ಸ್ಟೋವ್ ಹತ್ರ ಸ್ಮೆಲ್ ನೋಡ್ತಿರ್ತಾಳೆ. ಸಡನ್ ಆಗಿ ಬೆಂಕಿ ಅಂಟ್ಕೊಳ್ಳುತ್ತೆ. ಇನ್ನೇನೈತೆ ನಿಮ್ಗೆ ಗೊತ್ತು, ಮುಖದ ಮೇಲೆ ಆಲ್ಕೋಹಾಲ್ ಇರೋದ್ರಿಂದ ಮುಖ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಒಂದು ಚೈನ್ ರಿಯಾಕ್ಷನ್ ಟೈಪ್ ಅಲ್ಲಿ ಎಲ್ಲಿಗೂ ಹೋಗೋದಕ್ಕಾಗದೆ ಮನೆಯಿಂದ ಆಚೆ ಬಂದು ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ಇದ್ರೆ ಅದಕ್ಕೆ ಚುಚ್ಕೊಂಡು ಆ ಮುದುಕಿ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಇಷ್ಟೆಲ್ಲ ಚೈನ್ ರಿಯಾಕ್ಷನ್ ಒಂದೇ ಸತಿ ಆ ಮುದುಕಿಗೆ ಆಗೈತೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಕೆಲ್ಸನ ಯಾರು ಮಾಡಿರೋದು ಅಂತ. ಇವಾಗ ನಮ್ಗೆ ಟಾಮ್ ನ ತೋರಿಸ್ತಾರೆ. ಅವನು ದೊಡ್ಡವನಾಗಿರೋ
ಏನಿರ್ತಾನೆ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೂ ಕೂಡ ಇವನ ಲೈಫ್ ತುಂಬಾನು ಪ್ರಾಬ್ಲಮ್ಸ್. ಯಾಕಪ್ಪ ಅಂದ್ರೆ ಇವನ್ಗೊಬ್ಬ ಮಗ ಇರ್ತಾನೆ. ಇವನು ಸರಿಯಾಗಿ ಅವನ ಹತ್ರ ಮಾತಾಡೋದಿಲ್ಲ. ಹೆಂಡತಿ ಇರ್ತಾಳೆ, ಹೆಂಡತಿ ಇವನ್ ಜೊತೆ ಡೈವರ್ಸ್ ತಗೋಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಇದಕ್ಕೆಲ್ಲ ಒಂದು ರೀಸನ್ ಇರುತ್ತೆ. ಟಾಮು ಚಿಕ್ಕವಾಗಿದ್ದಾಗ ಈ ಕೋತಿ ಜೊತೆ ಆಟ ಆಡಿರ್ತಾನಲ್ವಾ, ಅವನಿಗೆ ಸ್ವಲ್ಪ ಭಯ ಇರುತ್ತೆ. ನಾನೇನಾದ್ರೂ ನನ್ನ ಫ್ಯಾಮಿಲಿ ಜೊತೆ ಇದ್ರೆ ಆ ಕೋತಿ ನನ್ನ ಫ್ಯಾಮಿಲಿನ ಹತ್ಯೆ ಮಾಡುತ್ತೇನೋ ಅಂತ. ಇದೇ ಒಂದು ರೀಸನ್ಗೆ ಅವನ ಫ್ಯಾಮಿಲಿನ ಸರಿಯಾಗಿ ಮಾತಾಡ್ಸೋದಿಲ್ಲ. ಅವನ ಫ್ಯಾಮಿಲಿಗೆ ದೂರವಾಗಿ ಇವನು ಜೀವನ ಮಾಡ್ತಿರ್ತಾನೆ. ಆದ್ರೆ ಇವನ ಹೆಂಡತಿ ಗಂಡ ಹೀಗೆ ಮಾಡ್ತಾ ಇರೋದನ್ನ ನೋಡಿ ಈ ದೇಶನ ಬಿಟ್ಟು ಹೊರಟೋಗ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಇದರಿಂದ ಟಾಮು ಲಾಸ್ಟ್ ಟೈಮು ತನ್ನ ಮಗನನ್ನ ಮೀಟ್ ಆಗಿ ಅವನ್ ಜೊತೆ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡೋಣ ಅಂತ ಒಂದ್ ವೀಕೆಂಡ್ ವೆಕೇಶನ್ ಗೆ ಅಂತ ಆಚೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಸೀನ್ ಕಟ್ ಮಾಡಿ ಇವಾಗ ಒಬ್ಬ ಸ್ಟ್ರೇಂಜರ್ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಅವನು ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಅವನ ಪಕ್ಕದಲ್ಲೇ ಯಾರೋ ಒಬ್ರು ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ಮಾರಾಟ ಮಾಡ್ತಿರ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ವಸ್ತುಗಳು ಏನಿದಾವೆ ಅಂತ ಹುಡುಕಾಡ್ತಿರುವಾಗ ಇವನ್ಗೆ ಈ ಕೋತಿ ಬೊಂಬೆ ಅನ್ನೋದು ಕಾಣಿಸುತ್ತೆ. ಅವನು ನೋಡೋದಕ್ಕೂ ತುಂಬಾ ವಿಚಿತ್ರವಾಗಿದ್ದಾನೆ ಅಂತ ಅವನಿಗೆ ಇಂತ ಕೋತಿ ಬೊಂಬೆ ಇಷ್ಟ ಆಗೋದ್ರಲ್ಲಿ ತಪ್ಪೇ ಇಲ್ಲ. ಆ ಕೋತಿ ಬೊಂಬೆನ ಇವನು ಖರೀದಿ ಮಾಡ್ತಾನೆ. ಇನ್ನೊಂದು ಕಡೆ ಟಾಮು ತನ್ನ ಮಗನ್ ಜೊತೆ ಒಂದು ಹೋಟೆಲ್ ಅಲ್ಲಿ ಮಲ್ಕೊಂಡಿರುವಾಗ್ಲೇ ಮಧ್ಯರಾತ್ರಿಯಲ್ಲಿ ಟಾಮ್ಗೆ 11 ನಂಬರ್ ಇಂದ ಒಂದು ಕಾಲ್ ಬರುತ್ತೆ. ಯಾರಪ್ಪ ಅಂತ ಮಾತಾಡ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಇವನ ಬ್ರದರ್ ಆಗಿರೋ ಜೆರ್ರಿ ಕಾಲ್ ಮಾಡಿ ಇರ್ತಾನೆ. ನಿಜ ಹೇಳ್ಬೇಕಂದ್ರೆ ಆಂಟಿ ಸತ್ತೋಗ್ಬಿಟ್ಟಿದ್ದಾಳೆ, ರೀಸೆಂಟ್ ಆಗಿ ಆಗಿತ್ತು. ಆದ್ರೆ ನನ್ನ ಹತ್ರ ನಿನ್ನ ನಂಬರ್ ಇರ್ಲಿಲ್ಲ, ಅದಕ್ಕೆ ಇಷ್ಟು ಲೇಟ್ ಆಗಿ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಜೆರ್ರಿ ಟಾಮ್ಗೆ ಹೇಳ್ತಾನೆ. ಆಂಟಿ ಸತ್ತೋಗವಳೆ ಅನ್ನೋದನ್ನ ತಿಳ್ಕೊಂಡು ಟಾಮು ತುಂಬಾನೇ ಭಯ ಪಡ್ತಾನೆ. ಯಾಕಪ್ಪ ಅಂದ್ರೆ ಆ ಕೋತಿ ಬೊಂಬೆನ ಯಾರೋ ಆಕ್ಟಿವೇಟ್ ಮಾಡಿದ್ದಾರೆ ಅಂತ. ಇವರಿಬ್ರು ಹೀಗೆ ಮಾತಾಡ್ತಿರುವಾಗ್ಲೇ ಆಚೆಗಡೆ ಇರುವಂತ ಎಸಿ ಔಟ್ಡೋರ್ ಯೂನಿಟ್ ಒಂದು ಎಕ್ಸ್ಪ್ಲೋಡ್ ಆಗಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆಗೆ ಬಿದ್ದೋಗ್ಬಿಡುತ್ತೆ. ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರೋದ್ರಿಂದ ಸ್ವಿಮ್ಮಿಂಗ್ ಪೂಲ್ ಕರೆಂಟ್ ಇಂದ ತುಂಬಿಕೊಂಡಿರುತ್ತೆ. ಈ ವಿಷಯ ಗೊತ್ತಿಲ್ದಿರೋ ಒಂದು ಹುಡುಗಿ ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆಗೆ ಡೈ ಆಗ್ತಾಳೆ. ಹೈ ಕರೆಂಟ್ ಪಾಸ್ ಆಗೋದ್ರಿಂದ ಆ ಲೇಡಿ ಬಾಡಿ ಪೀಸ್ ಆಗಿ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಟಾಮ್ ತನ್ನ ಮಗನ್ನ ಕರ್ಕೊಂಡು ಆಂಟಿ ಮನೆಗೆ ಬರ್ತಾನೆ. ಆಂಟಿ ಸತ್ತೋದ್ಮೇಲೆ ಇನ್ನು ಯಾರು ಅಲ್ಲಿ ಇರೋದಿಲ್ವಲ್ಲ, ಆ ಪ್ಲೇಸ್ ಇವನ್ಗೆ ಸ್ವಂತ ಆಗಿರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಲೇಡಿ ಬಂದು ಇವನ್ನ ಮೀಟ್ ಆಗ್ತಾಳೆ. ಯಾಕಂದ್ರೆ ಆ ಪ್ರಾಪರ್ಟಿನ ಮಾರಾಕ್ಬೇಕು ಅಂತ. ನಂತರ ಟಾಮು ಲೇಡಿನ ಹೌಸ್ ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಆ ಮನೆಯಲ್ಲಿರೋ ಫರ್ನಿಚರ್ಸ್ ಎಲ್ಲ ಜೆರ್ರಿ ಮಾರಾಕ್ ಬಿಟ್ಟಿದ್ದಾನೆ ಅಂತ. ಇವನ್ಗೆ ಜಸ್ಟ್ ಪ್ರಾಪರ್ಟಿ ಮಾತ್ರ ಕೊಟ್ಟಿರ್ತಾನೆ. ಇವರಿಬ್ರು ಆ ಮನೆನ ನೋಡ್ತಿರುವಾಗ್ಲೇ ಆ ಲೇಡಿ ಒಂದು ಮಾತು ಹೇಳ್ತಾಳೆ. ಸರ್, ಈ ಮನೆ ಪಕ್ಕದಲ್ಲಿರೋರು, ಅಪೋಸಿಟ್ ಅಲ್ಲಿರೋರು, ಹಾಗೆ ಇನ್ನ ಇಬ್ರು ವ್ಯಕ್ತಿಗಳು ಎಲ್ಲರೂ ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತಿದ್ದಾರೆ. ಇದೆಲ್ಲ ನಿಮ್ಗೆ ಕೋಇನ್ಸಿಡೆಂಟ್ ಆಗಿ ಅನ್ಸ್ತಿದ್ಯಾ ಅಂತ ಕೇಳ್ತಾಳೆ. ಇದಕ್ಕೆ ಟಾಮ್ ಏನು ಹೆವಿ ಆಗಿ ರಿಯಾಕ್ಷನ್ ಕೊಡೋದಿಲ್ಲ. ಅವನ ಮನ್ಸಲ್ಲಿ ಅನ್ಕೊಂತಾನೆ ಇಷ್ಟು ಹತ್ಯೆಗಳು ನಡೆದಿದವ ಅಂತ. ಆವಾಗ ಟಾಮ್ ಇದ್ಕೊಂಡು ನೀವೇನಾದ್ರೂ ಈ ಮನೆಯಲ್ಲಿ ಒಂದು ಕೋತಿ ಬೊಂಬೆನ ನೋಡಿದ್ರ ಅಂತ ಕೇಳ್ತಾನೆ. ಅದಕ್ಕೆ ಆ ಲೇಡಿ ನೋಡಿಲ್ಲ ಅಂತ ಹೇಳಿ ಇಬ್ರು ಹೀಗೆ ಆ ಮನೆ ನೋಡ್ಕೊಂಡು ಒಂದು ಡೋರ್ ಹತ್ರ ಬರ್ತಾರೆ. ಆ ಡೋರ್ ಇವರಿಬ್ಬರ ಕೈಯಲ್ಲಿ ಓಪನ್ ಮಾಡೋದಕ್ಕಾಗಲ್ಲ. ಇದರಿಂದ ಟಾಮ್ ಇದ್ಕೊಂಡು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಓಪನ್ ಮಾಡಿ ನೋಡೋಣ ಅಂತ ಹೇಳ್ತಾ ಇದ್ರೆ ಆ ಲೇಡಿ ಕೇಳಿಸ್ಕೊಂತೀರಾ, ಇಲ್ಲ ಸರ್ ಓಪನ್ ಆಗುತ್ತೆ ಅಂತ ತುಂಬಾ ಕಷ್ಟಪಟ್ಟು ಆ ಡೋರ್ ನ ಓಪನ್ ಮಾಡ್ತಾಳೆ. ಆದ್ರೆ ಆ ಡೋರ್ ನ ಓಪನ್ ಮಾಡಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಅದರಲ್ಲಿರೋ ಒಂದು ಶಾರ್ಟ್ ಗನ್ ಕೆಳಗಡೆಗೆ ಬಿದ್ದು ಟ್ರಿಗರ್ ಆನ್ ಆಗಿ ಬುಲೆಟ್ ಶೂಟ್ ಆಗಿ ಆ ಲೇಡಿ ಅಲ್ಲೇ ಸತ್ತೋಗ್ಬಿಡ್ತಾಳೆ. ನಮ್ಮ ಟಾಮ್ ರಕ್ತದಿಂದ ತುಂಬ್ಕೊಂಡ್ಬಿಡ್ತಾನೆ. ಆ ಲೇಡಿ ಸತ್ತೋಗಿರೋದಕ್ಕೆ ಆ ಪ್ಲೇಸ್ ಹತ್ರಕ್ಕೆ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾರೆ. ಈ ನ್ಯೂಸ್ ಅಲ್ಲಿರೋರ್ಗೆಲ್ಲ ಗೊತ್ತಾಗಿ ತುಂಬಾ ಜನರು ಆ ಪ್ಲೇಸ್ ಹತ್ರ ಬಂದಿರ್ತಾರೆ. ಅದರಲ್ಲಿ ಸ್ಟ್ರೇಂಜರ್ ವ್ಯಕ್ತಿ ಕೋತಿ ಬೊಂಬೆನ ಖರೀದಿ ಮಾಡಿರ್ತಾನಲ್ವಾ, ಅವನು ಕೂಡ ಅಲ್ಲಿ ಇರ್ತಾನೆ. ಅಂಡ್ ಪೊಲೀಸರು ಟಾಮ್ಗೆ ಈ ಕೇಸ್ ಕಂಪ್ಲೀಟ್ ಆಗೋವರೆಗೂ ನೀವು ಎಲ್ಲಿಗೂ ಹೋಗ್ಬಾರ್ದು ಅಂತ ಸ್ಟ್ರೇಟ್ ವಾರ್ನಿಂಗ್ ಅನ್ನೋದು ಕೊಡ್ತಾರೆ. ನಂತರ ಟಾಮ್ಗೆ ಅವನ ಬ್ರದರ್ ಕಡೆಯಿಂದ ಕಾಲ್ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜೆರ್ರಿನು ಕೂಡ ಇದೇ ಪ್ಲೇಸ್ ಅಲ್ಲಿ ಇರೋದ್ರಿಂದ ಟಾಮ್ ಕೇಳ್ತಾನೆ ನಿನ್ನ ಮನೆ ಎಲ್ಲಿರೋದು, ನಿನ್ನ ಮೀಟ್ ಆಗ್ಬೇಕು ಅಂತ. ಅದಕ್ಕೆ ಜೆರ್ರಿ ಏನು ಕೂಡ ಉತ್ತರ ಕೊಡದೆ ಫೋನ್ ನ ಕಟ್ ಮಾಡಕ್ ಬಿಡ್ತಾನೆ. ನಂತರ ಟಾಮ್ಗೆ ಅಲ್ಲೊಂದು ಫೋನ್ ಬುಕ್ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡ್ತಿರುವಾಗ್ಲೇ ಅವನ್ಗೆ ತುಂಬಾ ಡಿಫ್ರೆಂಟ್ ಆಗಿರೋ ಒಂದು ನೇಮ್ ಕಾಣಿಸುತ್ತೆ. ಅದಕ್ಕೆ ಕಾಲ್ ಮಾಡಿದಾಗ ಆ ಕಾಲ್ ನ ಲಿಫ್ಟ್ ಮಾಡಿರೋದು ಬೇರೆ ಯಾರು ಅಲ್ಲ, ಈ ಸ್ಟ್ರೇಂಜರ್ ವ್ಯಕ್ತಿ ಅಂತ ಟಾಮ್ಗೆ ಗೊತ್ತಾಗುತ್ತೆ. ಅವನ್ ಇದ್ಕೊಂಡು ನನ್ನ ಕೋತಿ ಬೊಂಬೆ ನನಗೆ ಕೊಟ್ಬಿಡು ಅಂತ ಕೇಳ್ತಾನೆ. ಆವಾಗ ಟಾಮ್ಗೆ ಎಲ್ಲ ಅರ್ಥ ಆಗುತ್ತೆ. ಈ ಸ್ಟ್ರೇಂಜರ್ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ಈ ಸ್ಟ್ರೇಂಜರ್ ವ್ಯಕ್ತಿಯಿಂದ ಜೆರ್ರಿ ಆ ಕೋತಿ ಬೊಂಬೆನ ಎತ್ಕೊಂಡಿದ್ದಾನೆ. ಇವಾಗ ಆ ಕೋತಿ ಬೊಂಬೆ ಜೆರ್ರಿ ಹತ್ರನೇ ಐತಿ ಅಂತ. ಅಂಡ್ ಇವಾಗ ಸೀನು ಜೆರ್ರಿ ಹತ್ರ ಓಪನ್ ಆಗುತ್ತೆ. ಅವನು ನೋಡೋದಕ್ಕೆ ಸೈಕೋ ತರ ಆಗೋಗ್ಬಿಟ್ಟಿರ್ತಾನೆ. ಇವನ ತಾಯಿ ಸತ್ತೋಗುವಾಗ ಯಾವ ಡ್ರೆಸ್ ಹಾಕೊಂಡಿರ್ತಾಳೋ ಅದೇ ಡ್ರೆಸ್ ಅವನು ಹಾಕೊಂಡು ಕುತ್ಕೊಂಡಿರ್ತಾನೆ. ಅಂಡ್ ಇವಾಗ ಒಂದು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ರು ಸೇರ್ಕೊಂಡು ಆ ಕೋತಿ ಬೊಂಬೆನ ಯಾರು ಯೂಸ್ ಮಾಡಬಾರ್ದು ಅಂತ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಒಂದು ಗುನಿಗೆ ಬಿಸಾಕ್ಬಿಟ್ಟಿರ್ತಾರಲ್ವಾ, ಅವರಿಬ್ರು ಅಲ್ಲಿಂದ ಹೋದ್ಮೇಲೆ ಜೆರ್ರಿ ಮತ್ತೆ ಆ ಪ್ಲೇಸ್ ಹತ್ರಕ್ಕೆ ಬಂದು ಆ ಬೊಂಬೆನ ಎತ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಅಲ್ಲಿ ಬೊಂಬೆ ಇರೋದಿಲ್ಲ, ಜಸ್ಟ್ ಕೀ ಮಾತ್ರನೇ ಸಿಕ್ಕಿರುತ್ತೆ. ಆಲ್ಮೋಸ್ಟ್ 25 ಇಯರ್ಸ್ ಇಂದ ಜೆರ್ರಿ ಆ ಬೊಂಬೆನ ಹುಡ್ಕೋದ್ರಲ್ಲೇ ಮುಳ್ಗೋಗ್ಬಿಟ್ಟಿರ್ತಾನೆ ಅಂತ ಗೊತ್ತಾಗುತ್ತೆ. ಅಂಡ್ ಲಾಸ್ಟ್ ಗೆ ಇವನ್ಗೆ ಆ ಕೋತಿ ಬೊಂಬೆ ಸ್ಟ್ರೇಂಜರ್ ವ್ಯಕ್ತಿ ಕಡೆಯಿಂದ ಸಿಕ್ಕಿರುತ್ತೆ. ಆವಾಗ ಅವನು ಆ ಕೋತಿ ಬೊಂಬೆಗೆ ಕೀ ಕೊಟ್ಟು ನನ್ನ ಬ್ರದರ್ ಆಗಿರೋ ಟಾಮ್ ನ ಸಾಯ್ಸಾಕು ಅಂತ ಅದ್ರ ಹತ್ರ ಕೇಳ್ಕೊಂತ ಇರ್ತಾನೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಟಾಮ್ ಇದಕ್ಕೆ ಕೀ ಕೊಟ್ಟಿರೋದಕ್ಕೆ ತಾನೆ ಅವರ ತಾಯಿ ಸತ್ತೋಗಿರೋದಕ್ಕೆ ನನ್ನ ತಾಯಿನ ನೀನೇ ಸಾಯ್ಸಾಕ್ಬಿಟ್ಟಿದೀಯ ಅಂತ ಜೆರ್ರಿ ಇವನ್ ಮೇಲೆ ರಿವೆಂಜ್ ತಗೋಬೇಕು ಅಂತ ಸೈಕೋ ತರ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾನೆ.
ಈ ಸ್ಟ್ರೇಂಜರ್ ವ್ಯಕ್ತಿ ಒಂದು ಬಾರಿ ಜೆರ್ರಿ ಹತ್ರಕ್ಕೆ ಬಂದು ನನ್ನ ಬೊಂಬೆ ನನಗೆ ರಿಟರ್ನ್ ಕೊಡು ಅಂತ ಕೇಳಿರ್ತಾನೆ. ಆದ್ರೆ ಜೆರ್ರಿ ಮಾತ್ರ ನನ್ನ ತಮ್ಮ ಆಗಿರೋ ಟಾಮ್ ನ ಈ ಪ್ಲೇಸ್ ಹತ್ರಕ್ಕೆ ಕರ್ಕೊಂಡ್ ಬಂದ್ರೆ ನಿನಗೆ ಬೇಕಾಗಿರೋ ಈ ಬೊಂಬೆನ ಕೇಳ್ತೀನಿ ಅಂತ ಹೇಳೋದ್ರಿಂದ ಆ ಸ್ಟ್ರೇಂಜರ್ ವ್ಯಕ್ತಿ ತುಂಬಾ ಕೋಪದಿಂದ ಒಂದು ಗನ್ನನ್ನ ಎತ್ಕೊಂಡು ಟಾಮ್ ಹಾಗೆ ಅವನ ಮಗನಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬಂದು ನೀವು ನನ್ ಜೊತೆ ಬರ್ಲಿಲ್ಲ ಅಂದ್ರೆ ನಿನ್ನ ಮಗನ ಶೂಟ್ ಮಾಡಾಕ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ಇದರಿಂದ ಟಾಮ್ ಏನು ಮಾಡೋದಕ್ಕಾಗದೆ ಅವನ ಮಗನನ್ನ ಕರ್ಕೊಂಡು ಮೂವರು ಸೇರಿ ಜೆರ್ರಿ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾರೆ. ಆವಾಗ ಜೆರ್ರಿ ಒಂದು ಕಂಡೀಷನ್ ಇಡ್ತಾನೆ. ಅದೇನಪ್ಪಾ ಅಂದ್ರೆ ಟಾಮ್ ನ ಮಗ ಮಾತ್ರ ಈ ಪ್ಲೇಸ್ ಹತ್ರಕ್ಕೆ ಬರ್ಬೇಕು ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲೇ ನಮ್ಗೆ ಇವನ ಮೈಂಡ್ ಅಲ್ಲಿ ಇರೋ ಒಂದು ಪ್ಲಾನ್ ಗೊತ್ತಾಗುತ್ತೆ. ಫಸ್ಟ್ ಟಾಮ್ ಕೀ ಕೊಟ್ಟಾಗ ಅವನ ತಾಯಿ ಸತ್ತೋಗ್ಬಿಟ್ಟಿರ್ತಾಳೆ. ನೆಕ್ಸ್ಟ್ ಟೈಮ್ ಜೆರ್ರಿ ಕೀ ಕೊಟ್ಟಾಗ ಅವನ ಅಂಕಲ್ ಸತ್ತೋಗ್ಬಿಟ್ಟಿರ್ತಾನೆ. ನಂತರ ಜೆರ್ರಿ ಕೊಟ್ಟಾಗ ಅವನ ಆಂಟಿ ಸತ್ತೋಗ್ಬಿಟ್ಟಿರ್ತಾಳೆ. ಈ ಪ್ಯಾಟ್ರನ್ ಪ್ರಕಾರ ಟಾಮ್ ಮಗ ಏನಾದ್ರೂ ಕೀ ಕೊಟ್ರೆ ಟಾಮು ಸತ್ತೋಗ್ಬಿಡ್ತಾನೆ ಅಂತ ಇವನ ಪ್ಲಾನ್ ಇರುತ್ತೆ. ಅಂಡ್ ಮೂವಿ ಸ್ಟಾರ್ಟಿಂಗ್ ಇಂದನು ಈ ಕೋತಿಗೆ ಒಂದು ರೂಲ್ ಇರುತ್ತೆ. ಅದೇನಪ್ಪಾ ಅಂದ್ರೆ ಈ ಕೋತಿ ಬೊಂಬೆಗೆ ಯಾರು ಕೀ ಕೊಟ್ಟಿರ್ತಾರೋ ಅವರು ಸತ್ತೋಗಲ್ಲ ಅಂತ. ಟಾಮ್ ಇದನ್ನೆಲ್ಲ ಕೇಳಿದ್ದಾದ್ಮೇಲೆ ನನ್ನ ಮಗನ್ಗೆ ಏನೋ ಆಗ್ದಿದ್ರೆ ಸಾಕು ಅಂತ ಮಗನ ಅಲ್ಲಿಗೆ ಕಳಿಸ್ತಾನೆ. ಮಗ ಮನೆ ಒಳಗಡೆಗೆ ನಡ್ಕೊಂಡು ಹೋಗುವಾಗ ತುಂಬಾ ಟ್ರಾಪ್ಸ್ ಆನ್ ಆಗ್ತವೆ. ಈ ಸೈಕೋ ಜೆರ್ರಿ ಇವನನ್ನ ಹಿಡ್ಕೊಳ್ಳೋದಕ್ಕೆ ಯಾರು ಬರಬಾರ್ದು ಅಂತ ಅವನ ಮನೆ ಫುಲ್ ಟ್ರಾಪ್ಸ್ ನ ಸೆಟ್ ಮಾಡಿರ್ತಾನೆ. ಆದ್ರೂ ಕೂಡ ಆ ಹುಡುಗ ಒಳಗಡೆಗೆ ಹೋಗಿ ನೋಡಿದ್ರೆ ಒಂದತ್ರ ಈ ಜೆರ್ರಿ ಆ ಬೊಂಬೆ ಹತ್ರ ಮಾತಾಡ್ತಿರ್ತಾನೆ. ನಂತರ ಜೆರ್ರಿ ನಿಧಾನವಾಗಿ ಅದರ ಕಿವಿಯಲ್ಲಿ ಟಾಮ್ ನ ಸಾಯಿಸ್ಬಿಡು, ಟಾಮ್ ನ ಸಾಯಿಸ್ಬಿಡು, ಟಾಮ್ ನ ಸಾಯಿಸ್ಬಿಡು ಅಂತ ಹೇಳಿ ಆ ಕೋತಿ ಬೊಂಬೆನ ಇವನ ಹತ್ರಕ್ಕೆ ಎತ್ಕೊಂಡ್ ಬಂದು ಕೊಟ್ಟು ಇದಕ್ಕೆ ಕೀ ಕೊಡು ಅಂತ ಹೇಳ್ತಾನೆ. ಆ ಚಿಕ್ಕ ಹುಡುಗನಿಗೆ ಏನು ಗೊತ್ತಿರೋದಿಲ್ಲ. ಅವನೇ ಹೇಳಿರೋ ಹಾಗೆ ಆ ಕೀನ ಕೊಡ್ತಾನೆ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕೋತಿ ಬೊಂಬೆ ಹೇಳಿರೋ ಕೆಲಸ ಯಾವಾಗ ಮಾಡೈತೆ ಅಂತ ಕಾರಲ್ಲಿ ಕುತ್ಕೊಂಡಿರೋ ಈ ಸ್ಟ್ರೇಂಜರ್ ವ್ಯಕ್ತಿ ಅವನ ತಲೆಯಲ್ಲಿ ಏನೋ ಸಿಕ್ಕಾಕೊಂಡೈತೆ ಅಂತ ಕ್ರಾಕ್ ಮಾಡ್ಕೊಂತಿರುವಾಗ ಬೈ ಮಿಸ್ ಆಗಿ ಅವನ ಕೈಯಲ್ಲಿರೋ ಒಂದು ಗನ್ನು ಫೈರ್ ಆಗುತ್ತೆ. ವಿಂಡೋ ಮುಖಾಂತರ ಹೋಗಿ ಆ ಬುಲೆಟ್ ಒಂದು ಜೇನು ಗೂಡ್ಗೆ ಬೀಳೋದ್ರಿಂದ ಅದರಲ್ಲಿರೋ ಹನಿಬೀಸ್ ಎಲ್ಲ ಇವನ ಬಾಯೊಳಗಡೆಗೆ ಹೋಗಿ ಅವನನ್ನ ಕಚ್ಚಿ ಸಾಯಿಸ್ಬಿಡ್ತವೆ. ಇದನ್ನೆಲ್ಲ ನೋಡಿರೋ ಟಾಮು ಕೂಡ ಅಲ್ಲಿಂದ ತಪ್ಸ್ಕೊಂಡ್ರೆ ಸಾಕು ಅಂತ ಕಾರಿಂದ ಆಚೆ ಬಂದ್ಬಿಡ್ತಾನೆ. ನಂತರ ಒಳಗಡೆ ಇರೋ ಜೆರ್ರಿಗೆ ಗೊತ್ತಾಗುತ್ತೆ ಅವನ್ ಹಾಕಿರೋ ಪ್ಲಾನ್ ಮತ್ತೆ ಫೈಲ್ ಆಗೋಗ್ಬಿಟ್ಟೈತೆ ಅಂತ. ಅವನು ಟೆನ್ಷನ್ ನಲ್ಲಿ ಆ ಕೋತಿ ಜೊತೆ ಮಾತಾಡ್ತಿರೋವಾಗ್ಲೇ ಈ ಚಿಕ್ಕ ಹುಡುಗನ್ಗೆ ಗೊತ್ತಾಗುತ್ತೆ ನನ್ನ ಕೈಯಿಂದ ಈ ಮಂಕಿಗೆ ಕೀ ಕೊಡ್ಸಿ ನನ್ನ ಕೈಗಳಾರೆ ನನ್ನ ಫಾದರ್ ನ ಸಾಯಿಸಾಕೋದಕ್ಕೆ ಈ ಜೆರ್ರಿಗನು ಪ್ಲಾನ್ ಹಾಕಿದ್ದಾನೆ ಅಂತ. ಇದರಿಂದ ಜೆರ್ರಿ ಮತ್ತೆ ಈ ಮಂಕಿಗೆ ಕೀ ಕೊಡು ಅಂತ ಹೇಳಿದಾಗ ನನ್ನ ಫಾದರ್ ನ ನಾನ್ ಯಾಕೆ ಸಾಯಿಸ್ಕೋಬೇಕು, ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಇದರಿಂದ ಜೆರ್ರಿಗೆ ತುಂಬಾ ಕೋಪ ಬಂದು ಆ ಹುಡುಗನ್ಗೆ ಹೊಡಿತಾನೆ. ನಂತರ ಅವನು ಆ ಕೋತಿ ಕೈನ ಅವನೇ ಬಲವಂತವಾಗಿ ಡ್ರಮ್ಸ್ ನ ಪ್ಲೇ ಮಾಡ್ಬೇಕು ಅಂತ ನೋಡ್ತಾನೆ. ಅದರ ಕೈ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ತುಂಬಾ ಫೋರ್ಸ್ ಮಾಡೋದ್ರಿಂದ ಆ ಫೋರ್ಸ್ ತಡ್ಕೊಳ್ಳೋದಕ್ಕಾಗದೆ ಅವನು ತುಂಬಾ ದೂರ ಹೋಗಿ ಬಿದ್ದೋಗ್ಬಿಡ್ತಾನೆ. ಇವನು ಕೊಟ್ಟಿರೋ ಒಂದು ಟಾರ್ಚರ್ ನ ಆ ಕೋತಿ ಕೈಯಲ್ಲೂ ಕೂಡ ತಡ್ಕೊಳ್ಳೋದಕ್ಕಾಗ್ಲಿಲ್ವೇನೋ. ಕೆಳಗಡೆ ಬಿದ್ದಿರೋ ಕೋತಿ ಬೊಂಬೆ ಇದ್ದಕ್ಕಿದ್ದಂಗೆ ಎದ್ದೇಳ್ಬಿಟ್ಟು ಯಾರ ಬೇರೆ ಡ್ರಮ್ಸ್ ನ ಪ್ಲೇ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಅಕ್ಕ ಪಕ್ಕದಲ್ಲಿರೋ ಜನರೆಲ್ಲರೂ ಸತ್ತೋಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಟಾಮು ಕೂಡ ತನ್ನ ಮಗನ್ನ ಹುಡ್ಕೊಂಡು ಆ ಮನೆ ಒಳಗಡೆಗೆ ಬರ್ತಾನೆ. ನಿನಗೇನು ಆಗ್ಲಿಲ್ವಲ್ಲ ಮಗ ಅಂತ ಮಾತಾಡ್ತಿರುವಾಗ ಆಚೆಗಡೆ ತುಂಬಾ ಶಬ್ದಗಳಾಗ್ತವೆ. ಏನಪ್ಪಾ ಅಂತ ವಿಂಡೋ ಮುಖಾಂತರ ನೋಡ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಅಕ್ಕಪಕ್ಕದಲ್ಲಿರೋ ಮನೆಗಳೆಲ್ಲ ಸುಟ್ಟೋಗ್ತಿರ್ತವೆ. ಸಡನ್ ಆಗಿ ಒಂದು ಪ್ಲೇನ್ ಕೂಡ ಕ್ರಾಶ್ ಆಗೋಗ್ಬಿಡುತ್ತೆ. ಆವಾಗ ಒಳಗಡೆ ಇರೋ ಟಾಮು ಜೆರ್ರಿ ಹತ್ರಕ್ಕೆ ಬಂದು ಫಿಲಾಸಫಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ತಾಯಿ ಸತ್ತೋಗಿರೋದಕ್ಕೆ ನಾನು ಕೂಡ ತುಂಬಾ ಬಾಧೆ ಪಟ್ಟಿದ್ದೀನಿ. ಬೈ ಮಿಸ್ ಆಗಿ ಆ ಕೆಲಸ ನಡೆದೋಗ್ಬಿಟ್ಟೈತೆ. ಇಷ್ಟು ವರ್ಷಗಳಾದ್ರೂ ನನಗೂ ಆ ಗಿಲ್ಟಿ ಇನ್ನ ಹೋಗ್ಲಿಲ್ಲ. ನಾನು ನರಕ ಅನುಭವಿಸ್ತಾ ಇದ್ದೀನಿ, ನನ್ನನ್ನ ಕ್ಷಮಿಸ್ಬಿಡು ಅಂತ ಜೆರ್ರಿ ಹತ್ರ ಕೇಳ್ಕೊಂತಾನೆ. ಆವಾಗ ಜೆರ್ರಿನು ಕೂಡ ಅವರ ತಾಯಿ ಯಾವಾಗ್ಲೂ ಸತ್ತೋಗಿರೋದಕ್ಕೆ ಇವನ ಬ್ರದರ್ ನ ಸಾಯಿಸ್ಬೇಕು ಅನ್ನೋ ಒಂದು ರೀಸನ್ ಇಂದ ಆ ಕೋತಿ ಬೊಂಬೆನ ಯೂಸ್ ಮಾಡ್ಕೊಂಡು ತುಂಬಾ ಜನರು ಸತ್ತೋಗೋದಕ್ಕೆ ರೀಸನ್ ಆಗಿರೋದಕ್ಕೆ ಅವನು ತುಂಬಾ ಗಿಲ್ಟಿ ಫೀಲ್ ಆಗಿ ರಿಯಲೈಸ್ ಆಗಿ ಅವನ ಬ್ರದರ್ ಜೊತೆ ಒಂದಾಗೋಗ್ಬಿಡ್ತಾನೆ. ಇವರಿಬ್ರು ಒಂದಾಗೋದು 25 years ಬ್ಯಾಕ್ ಆಗಿದ್ದಿದ್ರೆ ಇಷ್ಟೆಲ್ಲ ದಾರುಣ ಈ ಸಿಟಿಯಲ್ಲಿ ನಡೀತಾ ಇರ್ಲಿಲ್ಲ. ಹೇಗೋ ಇವರಿಬ್ರು ಒಂದಾಗೋಗ್ಬಿಟ್ಟವ್ರೆ ಬಿಡು, ಪ್ಯಾಚ್ ಆಗೋಗ್ಬಿಟ್ಟವ್ರೆ ಅಂತ ಅನ್ಕೊಂಡ್ರೆ ಸರಿಯಾಗಿ ಅದೇ ಟೈಮ್ಗೆ ಆ ಕೋತಿ ಬೊಂಬೆ ಮತ್ತೆ ಡ್ರಮ್ಸ್ ನ ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದ್ದಕ್ಕಿದ್ದಂಗೆ ಅಲ್ಲಿ ಟ್ರಾಪ್ಸ್ ನ ಸೆಟ್ ಮಾಡಿರ್ತಾನಲ್ವಾ ಜೆರ್ರಿ, ಒಂದು ಬೌಲಿಂಗ್ ಬಾಲ್ ಬಂದು ಇವನ ತಲೆಗೆ ಬಿದ್ದು ಅವನು ಸ್ಪಾಟ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಲಾಸ್ಟ್ ಗೆ ಇವನ್ ಹಾಕಿರೋ ಒಂದು ಟ್ರಾಪ್ ಗೆ ಇವನೇ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತಾನೆ. ಅಂಡ್ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಟಾಮ್ ಗೆ ಒಂದು ಕನ್ಸ್ ಬಂದಿರುತ್ತಲ್ವಾ, ಜೆರ್ರಿ ಕೊಡ್ತಾ ಇರೋ ಒಂದು ಟಾರ್ಚರ್ ಗೆ ಅವನ ಕನ್ಸಲ್ಲಿ ಒಂದು ಬೌಲಿಂಗ್ ಬಾಲ್ ನ ಎತ್ಕೊಂಡು ಹೋಗಿ ಅವನ ಬ್ರದರ್ ನ ಸಾಯಿಸೋಕೋ ರೀತಿಯಲ್ಲಿ ಅದು ಇವಾಗ ನಿಜ ಆಗುತ್ತೆ. ಟಾಮ್ ಅವನ ಮಗನ್ನ ಕಾರಲ್ಲಿ ಕೂತಿಸ್ಕೊಂಡು ಈ ಸಿಟಿನ ಬಿಟ್ಟು ಹೊರಟೋಗ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಅಂಡ್ ಇವಾಗ ಕಾರ್ ಒಳಗಡೆ ನೋಡ್ಕೊಂಡ್ರೆ ಇವರ ಜೊತೆ ಆ ಕೋತಿ ಬೊಂಬೆನ ಕೂಡ ಎತ್ಕೊಂಡ್ ಬಂದಿರ್ತಾರೆ. ರೀಸನ್ ಏನಪ್ಪಾ ಅಂದ್ರೆ ಈ ಕೋತಿ ಬೊಂಬೆ ಬೇರೆ ಯಾರಿಗಾದ್ರೂ ಸಿಕ್ಕಿದ್ರೆ ತುಂಬಾ ಜನರು ಸತ್ತೋಗ್ಬಿಡ್ತಾರೆ ಅಂತ. ಇವ್ರು ಹೀಗೆ ಒಂದು ಸಿಗ್ನಲ್ ಅಲ್ಲಿ ವೈಟ್ ಮಾಡ್ತಿರುವಾಗ ಅವರ ಮುಂದೆ ದೆವ್ವ ತರ ಒಬ್ಬ ಮುದುಕ ಇವರ ಮುಂದೆನೆ ಪಾಸ್ ಆಗ್ತಾನೆ ಇವರ ಕಡೆ ನೋಡ್ಕೊಂಡು. ಆವಾಗ ಆ ಸಿಟಿಯಲ್ಲಿ ಇನ್ನ ಹತ್ಯೆಗಳು ಸ್ಟಾಪ್ ಆಗಿಲ್ಲ, ಬ್ಯಾಚ್ ಬ್ಯಾಚ್ ಆಗಿ ಸತ್ತೋಗ್ಬಿಡ್ತಾ ಇದಾರೆ ಅಂತ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಮೇ ಬಿ ಪಾರ್ಟ್ 2 ಐತಿ ಅಂತ ಹೇಳೋದಕ್ಕೆ ಡೈರೆಕ್ಟರ್ ಈ ಕೆಲಸ ಮಾಡಿರ್ಬೇಕು. ಇನ್ನ ಒಳ್ಳೆ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದು ನನ್ನ ಒಪಿನಿಯನ್. ನಿಮ್ಗೆ ಈ ಮೂವಿ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಈ ಮೂವಿ ಮೇಲೆ ಕ್ಲೈಮ್ಯಾಕ್ಸ್ ಮೇಲೆ ನಿಮ್ಮ ಒಪಿನಿಯನ್ ನ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್
ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.